ತಂಗುದಾಣದಲ್ಲಿ ಬಂದು ಪ್ರಯಾಣಿಕರನ್ನ ಹತ್ತಿಸೋದು ಇಳಿಸೋದು ಸಾಮಾನ್ಯ. ಆದ್ರೆ ಇಲ್ಲೊಂದು ಕಡೆ ಬಸ್ಗಳು ಮತ್ತೊಂದು ಬಸ್ ಹತ್ತಿರಕ್ಕೆ ಬರುತ್ತವೆ. ಆ ಬಸ್ನೊಳಗಿಂದ ಪ್ರಯಾಣಿಕರನ್ನ ಹತ್ತಿಸುತ್ತವೆ. ಆಶ್ಚರ್ಯ ಅನ್ನಿಸ್ತಾ? ಹಾಗಾದ್ರೆ ಈ ಸುದ್ದಿ ನೋಡಿ. ಮಂಗಳೂರಿನ ಗುರುಪುರದ ಬಂಡಸಾಲೆಯಲ್ಲಿ ನೂತನ ಬಸ್ ಸ್ಟ್ಯಾಂಡ್ ಲೋಕಾರ್ಪಣೆಗೊಂಡಿದೆ. ಈ ಬಸ್ ಸ್ಟ್ಯಾಂಡ್ನ ಕಲ್ಪನೆಗೆ ವಿಶೇಷವಾಗಿದೆ. V2 ಗೈಸ್ ಅನ್ನೋ ಯುವಕರ ಗುಂಪಿನ ವಿನೂತನ ಕಲ್ಪನೆಯಲ್ಲಿ ಈ ಬಸ್ ನಿಲ್ದಾಣ ಮೂಡಿ ಬಂದಿದೆ. ಪ್ರತಿ ಪ್ರಯತ್ನದ ನಂತರ ಕಾಳಜಿ ನಿಮಗೆ ಮತ್ತೆ ಶಕ್ತಿಯನ್ನು ತುಂಬುತ್ತದೆ. ಕಾಳಜಿಯಿಂದ ಪ್ಯಾಕ್ ಮಾಡಿದ ಶುದ್ಧ ನಂದಿನಿ ಹಾಲು. ನಂದಿನಿ. ಮಂಗಳೂರಿನಲ್ಲಿ ಸಂಚರಿಸುವ ಖಾಸಗಿ ಬಸ್ನ ಮಾದರಿಯಲ್ಲೇ ಈ ಬಸ್ ನಿಲ್ದಾಣವನ್ನ ನಿರ್ಮಿಸಲಾಗಿದೆ. ಬಸ್ಸಿಗೆ ಬಂಡಸಾಲೆ ಎಂದು ಹೆಸರಿಡಲಾಗಿದೆ. ಒಳಗಡೆ ಬಸ್ಗಳಲ್ಲಿರುವಂತೆ ಸ್ಟೇರಿಂಗ್ ಇದ್ದು ಪ್ರಯಾಣಿಕರ ಸೀಟುಗಳು ಮಾತ್ರ ಬಸ್ ಸ್ಟ್ಯಾಂಡ್ನಲ್ಲಿರುವಂತೆ ಅಳವಡಿಸಲಾಗಿದೆ. ಚೆನ್ನೈನಿಂದ ತಂದಿರುವ ಹಳೆಯ ಬಸ್ ಅನ್ನೇ ಬಸ್ ನಿಲ್ದಾಣವಾಗಿ ಮಾಡಲಾಗಿದೆ. ಈ ಬಸ್ನಲ್ಲಿ ಆರಾಮದಾಯಕ ಆಸನ ವ್ಯವಸ್ಥೆ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಪುಟ್ಟ ಗ್ರಂಥಾಲಯ, ಸಿಸಿಟಿವಿ ಕ್ಯಾಮೆರಾಗಳು, ಸೋಲಾರ್ ದೀಪ ಅಳವಡಿಸಲಾಗಿದೆ. ಹೊರಭಾಗದಲ್ಲಿ ಸುಂದರ ಉದ್ಯಾನವನ ನಿರ್ಮಿಸಲಾಗಿದೆ. ಮೊದಲಿಗೆ ಇಲ್ಲೊಂದು ಬಸ್ ತಂಗುದಾಣ ಇತ್ತು. ಅದು ಪಾಳು ಬಿದ್ದು ಒಂದು 3-4 ವರ್ಷ ಆಗಿತ್ತು. ಸಾರ್ವಜನಿಕರಿಗೆ ಸರಿಯಾಗಿ ಒಂದು ವ್ಯವಸ್ಥೆ ಇಲ್ಲದೆ ಪಕ್ಕದ ರಸ್ತೆಯಲ್ಲಿ ನಿಂತು ಬಸ್ ಕಾಯುವ ವ್ಯವಸ್ಥೆ ನಿರ್ಮಾಣವಾಗಿತ್ತು. ನಂತರ ನಾವು ನಮ್ಮ ತಂಡ ಒಂದು ಸೇರಿ ಇಲ್ಲಿ ಒಂದು ಹೊಸ ವಿನ್ಯಾಸದ ಒಂದು ಬಸ್ ತಂಗುದಾಣವನ್ನು ನಿರ್ಮಿಸುವ ಒಂದು ಕಾರ್ಯವನ್ನು ಮಾಡಿದ್ವಿ. ಒಂದು ಯುನೀಕ್ ಆಗಿ ಒಂದು ಎಲ್ಲರೂ ಒಂದು ಗುರುತಿಸಿಕೊಳ್ಳುವ ರೀತಿಯಲ್ಲಿ ಒಂದು ಬಸ್ ತಂಗುದಾಣ ನಿರ್ಮಾಣ ಮಾಡುವ ಒಂದು ಆಲೋಚನೆ ನಮ್ಮಲ್ಲಿತ್ತು. ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಹಾಗೆ ಒಂದು ವಿಶೇಷವಾಗಿರಬೇಕು ಅಂತಲೇ ಯೋಚನೆ ಮಾಡಿ ಮಾಡುವವರು. ಹಾಗೆ ಈ ಬಸ್ಸಿನ ರೂಪದ ಒಂದು ಬಸ್ ತಂಗುದಾಣ ನಿರ್ಮಿಸುವ ಒಂದು ಆಲೋಚನೆ ಮಾಡಿ ಮೊದಲಿಗೆ ನಾವೊಂದು 2 ಲಕ್ಷ ಬಜೆಟ್ನ ಅಂದಾಜಲ್ಲಿದ್ವಿ. ನಂತರ ಇಲ್ಲಿ ಗಾರ್ಡನ್ ವ್ಯವಸ್ಥೆ ಹಾಗೆ ಇನ್ನೂ ಹಲವಾರು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ನಿರ್ಮಾಣ ಮಾಡುವ ಜೊತೆಗೆ ಈಗ ಸುಮಾರು 6-7 ಲಕ್ಷದವರೆಗೆ ಇದರ ಬಜೆಟ್ ಹೆಚ್ಚಾಗಿದೆ. ಹಾಗೆ ನಮಗೆ ದಾನಿಗಳ ಸಹಕಾರದೊಂದಿಗೆ ಒಂದು ಹೊಸ ರೂಪದಲ್ಲಿ ಈ ಒಂದು ಬಸ್ ತಂಗುದಾಣವನ್ನು ನಿರ್ಮಿಸುವ ಒಂದು ಲೋಕಾರ್ಪಣೆ ಕೂಡ ಆಗಿದೆ. ಮತ್ತು ನಮ್ಮದು ಒಂದು 9-10 ಮಂದಿ ಇರುವ ಒಂದು ತಂಡ. ಎಲ್ಲರೂ ಒಂದು ಹಗಲು ರಾತ್ರಿ ಎನ್ನದೆ ಅವರು ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ದುಡಿದಿದ್ದಾರೆ. ನನ್ನ ಹೆಸರು ಭರತ್. ಗುರುಪುರದ ಬಂಡಸಾಲೆಯ V2 ಗೈಸ್ ಅನ್ನೋ 10 ಮಂದಿ ಯುವಕರ ಗುಂಪು ಸುಮಾರು 7 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಬಸ್ ನಿಲ್ದಾಣವನ್ನ ನಿರ್ಮಿಸಿದೆ. ಈ ಸ್ಥಳವು ನೀರು ಹರಿಯುವ ತಗ್ಗು ಪ್ರದೇಶವಾದ ಕಾರಣ ಭದ್ರ ತಡೆಗೋಡೆ ನಿರ್ಮಾಣ ಮಾಡಲಾಗಿದೆ. ಸುಮಾರು 3.5 ವರ್ಷದಿಂದ ಇಲ್ಲಿ ಒಂದು ಬಸ್ ತಂಗುದಾಣ ಇತ್ತು. ಅದು ಮುರಿದು ಬಿದ್ದು ಯಾರಿಗೂ ಸಾರ್ವಜನಿಕರಿಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅದೆಲ್ಲ ಏನು ವ್ಯವಸ್ಥೆ ಇರಲಿಲ್ಲ. ಆದರೆ ಯಾಕೆ ಇರಲಿಲ್ಲ ಅಂತ ಹೇಳಿದರೆ ಇದನ್ನು ವ್ಯವಸ್ಥೆ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ಯಾಕೆಂದರೆ ಇದು ನೀರು ನಿಲ್ಲುವ ಪ್ರದೇಶವಾದ್ದರಿಂದ ಇದು ಕೆಳಗಿನಿಂದಲೇ ನಮಗೆ ಇದರ ಬಾಟಮನ್ನು ನಮಗೆ ಸರಿ ಮಾಡಲಿಕ್ಕೆ ತುಂಬ ಖರ್ಚಿತ್ತು. ಇದನ್ನು ಮನಗಂಡಂಥ V2 ಗೈಸ್ ಇಲ್ಲಿನ ಯುವಕರ ತಂಡ ನಮ್ಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿತ್ತು. ನಾವು ಈ ಬಸ್ ನಿಲ್ದಾಣವನ್ನು ಮಾಡಿಕೊಡ್ತೇವೆ ಅಂತ ಹೇಳಿ ಅದಕ್ಕೆ ನಾವು ಪರ್ಮಿಷನ್ ನೀಡಿದೆವು. ಇದರ ನಂತರ ನಮಗೆ ಇವರು ಮಾಡುವಾಗ ಯಾವುದೇ ಒಂದು ಇದರ ಗುಟ್ಟು ಬಿಟ್ಟು ಕೊಟ್ಟಿರಲಿಲ್ಲ. ಮಾಡಿ ಒಂದು ಮೂರು ತಿಂಗಳಲ್ಲಿ ನಮಗೆ ಯಾವುದೇ ಇದರ ಯಾವ ರೀತಿ ಮಾಡ್ತಾ ಇದ್ದೇವೆ ಅಂತ ಹೇಳಿಕೊಡಲಿಲ್ಲ. ನಾವು ಎನಿಸಿದೆವು ಒಂದು ಮಾಮೂಲಿ ಬಸ್ ಸ್ಟ್ಯಾಂಡ್ನಾಗೆ ಮಾಡ್ತಾರೆ, ಪಬ್ಲಿಕ್ ಕೂತ್ಕೊಳ್ಳುವಂಥ ಬಸ್ ಸ್ಟ್ಯಾಂಡಲ್ಲಿ ಇರ್ತದೆ ಅಂತ. ಆದರೆ ಅವರು ವಿನೂತನ ರೀತಿಯಲ್ಲಿ ಒಂದು ಬಸ್ಸಿನ ಆಕಾರದಲ್ಲಿ, ಅದು ಕೂಡ ಬಸ್ಸಿನ ಆಕಾರ ಇರುವುದರಿಂದ ಅದರ ಒಳಗೆ ಇರುವಂಥ ಎಲ್ಲ ಸಾರ್ವಜನಿಕ ಬೇಕಾಗುವಂಥ ಗ್ರಂಥಾಲಯ ಇರ್ಬೋದು, ಕುಡಿಯುವ ನೀರಿನ ವ್ಯವಸ್ಥೆ, CC ಕ್ಯಾಮರಾ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಧರ್ಮದವರು ಇದರಲ್ಲಿ ಬಂದು ಕೂತ್ಕೊಳ್ಳುವಂಥ ಮತ್ತು ಸಾರ್ವಜನಿಕವಾಗಿ ಎಲ್ಲರಿಗೂ ಉಪಯುಕ್ತವಾಗುವಂಥ ಒಂದು ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಈ ಬಗ್ಗೆ ನಮಗೆ ಇಲ್ಲಿ ನಮ್ಮ ಬಂಡಸಾಲೆ ಅಂತ ಹೇಳಿದರೆ ಅದು ಇಡೀ ನಮ್ಮ ಗ್ರಾಮಾಂತರ ಪ್ರದೇಶದ ಹೆಚ್ಚಿನ ಬಸ್ಸಿನಲ್ಲಿ ಹೋಗುವಂಥ ವ್ಯವಸ್ಥೆಯಲ್ಲಿ ಇರುವವರಿಂದ ಇದು ಅವರಿಗೆ ತುಂಬ ಉಪಯುಕ್ತವಾಗಿದೆ. ಆದ್ದರಿಂದ ಈ V2 ಗೈಸ್ನ ಯುವಕರು ಮಾಡಿದಂಥ ಈ ವ್ಯವಸ್ಥೆಯನ್ನು ನಮಗೆ ತುಂಬಲೇ ಮೆಚ್ಚಲೇಬೇಕಾದಂಥ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಹೆಸರು ಸುನೀಲ್ ಕುಮಾರ್, ಗ್ರಾಮ ಪಂಚಾಯತ್ ಸದಸ್ಯರು. ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ತಡೆಗೋಡೆ ನಿರ್ಮಿಸಲಾಗಿದೆ. ಸುಮಾರು 3 ತಿಂಗಳಲ್ಲಿ ಈ ಬಸ್ ತಂಗುದಾಣವನ್ನ ನಿರ್ಮಿಸಲಾಗಿದೆ. ಬಸ್ ನಿಲ್ದಾಣವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವಂತೆ V2 ಗೈಸ್ ತಂಡ ಮನವಿ ಮಾಡಿದೆ. V2 ಗೈಸ್ ತಂಡದಲ್ಲಿ 10 ಮಂದಿ ಸದಸ್ಯರಿದ್ದು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅನ್ನೋ ಧ್ಯೇಯ ವಾಕ್ಯದ ಅಡಿಯಲ್ಲಿ ಸಮಾಜ ಸೇವೆ ನಡೆಸುತ್ತಿದ್ದಾರೆ. ಇದೀಗ ಈ ಯುವಕರ ತಂಡದ ಕಾರ್ಯಕ್ಕೆ
ಊರ ಮಂದಿ ಫುಲ್ ಖುಷಿಯಾಗಿದ್ದಾರೆ.